ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ವತಿ, ಇವತ್ ನೀನೇ ಮಗುಗ್ ರೆಡಿ ಮಾಡಿಸಿ ಸ್ಕೂಲ್ ಕಳಿಸ್ತೀಯಾ? ನಾನಾ? ಹೂನಮ್ಮ, ನೀನೇ. ಯಾಕೆ ಆಗಲ್ವಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ. ನಮ್ಮ ಪುಟಾಣಿನ ನಾನು ನೋಡ್ಕೊಳ್ದೆ ಇರ್ತೀನಾ? ನೀವು ಹೊರಗಡೆ ಹೊರಟಿದ್ದೀರಾ? ಯಾಕೆ? ಏನಿಲ್ಲ, ತಿಂಡಿ ತಿನ್ಕೊಂಡು ಹೋಗ್ಬೋದಾಗಿತ್ತು. ಬೇಡ ಬೇಡ, ಪರವಾಗಿಲ್ಲ. ನನಗೆ ಹೊಟ್ಟೆ ಹಸಿವಿಲ್ಲ, ಸ್ವಲ್ಪ ಕೆಲಸ ಇದೆ, ಹೋಗಿ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ಮೇಡಮ್, ನಾನೇ ಕಾರಲ್ಲಿ ಬಿಡ್ತೀನಿ. ಯಾಕೆ ಒಬ್ಬರೇ ಹೋಗ್ತೀರಿ? ಡ್ರೈವರ್ಸ್ ಯಾರು ಬಂದೇ ಇಲ್ಲ, ನಾನೇ ಬರ್ತೀನಿ, ನಡೀರಿ. ಓ, ಈ ಅಪ್ಪನ್ನ ಕರ್ಕೊಂಡು ಹೋದ್ರೆ ನಾನು ಹೋಗೋ ಕೆಲಸನೂ ಆಗಲ್ಲ, ಇವನಿಗೂ ಅನುಮಾನ ಬರುತ್ತೆ. ಈಗ ನಾನೇನಪ್ಪ ಮಾಡಲಿ? ನೀನು ಬರೋದೇನು ಬೇಡ ಹನುಮಂತು. ಈ ಊರಲ್ಲಿ ಆಟೋಗಳಿಗೇನು ಬರಾನ, ನಾನೇ ಹೋಗ್ಬಿಟ್ಟು ಬರ್ತೀನಿ. ನೀನು ಜೋಪಾನವಾಗಿ ಮಗುನ ಶಾಲೆಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ ಬಾ, ಸರಿನಾ? ಸರಿ ಮೇಡಮ್. ಪಾರು, ಭಗವಂತನಿಗೆ ನನ್ನ ಮೊರೆ ಕೇಳಿಸ್ತು ಅಂತ ಕಾಣುತ್ತೆ. ಅದಕ್ಕೆ ರತ್ನವೇ ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ಮಗುನ ನಿನ್ನ ಹತ್ರನೇ ಬಿಡು ಹಾಗೆ ಮಾಡಿದ್ದಾನೆ. ಬೇಗ ಮಗುನ ರೆಡಿ ಮಾಡು, ನಾನು ಕರ್ಕೊಂಡೋಗಿ ಶಾಲೆ ಬಿಟ್ಟು ಬರ್ತೀನಿ. ಸರಿಯಪ್ಪ, ನೀನು ಬಿಡ್ತೀಯಲ್ಲ, ಯಜಮಾನ್ರು ಬಿಡ್ತಾರಾ? ಆ ಸೀಕ್ರೆಟ್ ಮಾಮೂಲಿ ಅಲ್ವಾ? ಇಲ್ಲಿಂದ ನಾನು ಕರ್ಕೊಂಡು ಹೋಗೋದು, ಅಲ್ಲಿಂದ ದೊಡ್ಡ ಯಜಮಾನ್ರು ಕರ್ಕೊಂಡು ಹೋಗೋದು. ಒಟ್ಟಿನಲ್ಲಿ ಇಬ್ಬರದು ದಾರಿ ಬೇರೆ ಆದರೂ ಉದ್ದೇಶ ಒಂದೇ. ಅಯ್ಯೋ, ನಾನೇ ಇನ್ನೂ ರೆಡಿ ಆಗಿಲ್ಲ. ನೀನು ಪಾಪ ಬೇಗ ರೆಡಿ ಮಾಡು, ಅಷ್ಟೊತ್ತು ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಸರಿಯಪ್ಪ. ಬಾ, ಇವತ್ತು ನಾನು ನಿನ್ನನ್ನು ತಯಾರು ಮಾಡ್ಲಾ? ಜನನಿಗೆ ಹೆರಿಗೆ ಮಾಡಿ ಡಾಕ್ಟರ್ನ ಹಿಡಿದ್ರೆ ಸತ್ಯ ಎಲ್ಲ ಹೊರಗೆ ಬರುತ್ತೆ. ಅಲ್ಲ, ಜನನಿಗೆ ಮಗು ಆದಾಗ ನಾವೆಲ್ಲರೂ ಹೋಗಿ ನೋಡೋಷ್ಟರಲ್ಲಿ ಈಗಿರೋ ಪುಟಾಣಿನೇ ಅಲ್ವಾ ಪಕ್ಕದಲ್ಲಿ ಇದ್ದಿದ್ದು. ಅಷ್ಟರಲ್ಲಿ ಪಾರ್ವತಿ ಮಗು ಸತ್ತೋಗಿತ್ತು. ಹಾಗಾದ್ರೆ ಈಗ ಮನೇಲಿರೋ ಮಗು ಪಾರ್ವತಿದಲ್ವಾ? ಮತ್ತೆ ಆ ಆದಿತ್ಯ ನೋಡಿದ್ರೆ ಯಾವಾಗ್ಲೂ ಅದು ನನ್ನ ಮಗಳು ಅಂತಿರ್ತಾನೆ. ಆ ಪಾರ್ವತಿನೋ ಮಗು ಮೇಲೆ ಅತಿಯಾದ ಕಾಳಜಿ ತೋರಿಸ್ತಾನೆ ಇರ್ತಾಳೆ. ಶೋ, ಜಾಸ್ತಿ ಯೋಚನೆ ಮಾಡಿದಷ್ಟು ತಲೆ ಎಲ್ಲ ಕೆಟ್ಟೋಗ್ಬಿಡತ್ತೆ. ಇದಕ್ಕೆಲ್ಲ ಆ ಡಾಕ್ಟರ್ ಉತ್ತರ ಹೇಳ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.